ವಿಡಿಯೋ ಶುರು ಮಾಡೋಕ್ಕಿಂತ ಮುಂಚೆನೆ ತುಂಬಾ ನಗು ಬರ್ತಾ ಇದೆ. ಸೊ ಇವತ್ತೊಂದು ಚಾಲೆಂಜ್ ತಗೊಳಿದ್ವಿ ಆಯ್ತಾ. ಶ್ರುತಿ ಏನ್ ಗೊತ್ತು ಚಾಲೆಂಜ್? ಈ ವಿಡಿಯೋಗೆ 5,000 ಲೈಕ್ಸ್ ಬಂತು ಅಂದ್ರೆ ಮೀಸೆ ಗಡ್ಡ ಎಲ್ಲ ಕ್ಲೀನ್ ಶೇವ್ ಮಾಡ್ಲಿದೀನಿ. ನೋಡೋಣ 5,000 ಆಯ್ತು ಅಂದ್ರೆ ಕಷ್ಟ. ಫ್ರೆಂಡ್ಸ್, ನಾನು ಇದುವರೆಗೆ 10,000, 20,000, 30,000 ರೂಪಾಯಿ ತನಕ ಎಷ್ಟೋ ಸ್ಮಾರ್ಟ್ ಫೋನ್ಸ್ ಗಳನ್ನ ಪರ್ಚೇಸ್ ಮಾಡಿದೀನಿ. ಯಾವಾಗೂ ನಮ್ಮ ಅಪ್ಪನ ಜೇಬು ಕೈ ಹಾಕಿದೀನಿ. ಬಟ್ ಈ ಸರ್ತಿ ನಮ್ಮ ಅಪ್ಪನೇ ನಮ್ ಜೇಬು ಕೈ ಹಾಕಿ ದುಡ್ಡು ಕೊಟ್ಟವ್ರೆ. ಅದೇ ದುಡ್ಡಲ್ಲಿ ಇವತ್ತು OnePlus 9RT ನ ಪರ್ಚೇಸ್ ಮಾಡಿದೀವಿ. ಬಾಕ್ಸ್ ಒಳಗಡೆ ಮತ್ತೊಂದು ಚಿಕ್ಕ ಬಾಕ್ಸ್. ದುಡ್ಡು ಕೊಟ್ಟು ತಗೊಂಡಿರೋ ಫೋನ್ಸ್ ಗಳ ಸಖತ್ ಆಗಿರೋದು ಗುರು. ಸ್ವಲ್ಪ ಈ ವಿಡಿಯೋನಲ್ಲಿ ಎಕ್ಸೈಟ್ಮೆಂಟ್ ಜಾಸ್ತಿ ಇರುತ್ತೆ. ದುಡ್ಡು ನಮ್ಮ ಅಪ್ಪ ಕೊಟ್ಟವನೇ. ಫಸ್ಟ್ ಟೈಮ್ ಇಷ್ಟೊಂದು ಕಾಸ್ಟ್ಲಿ ಬಾಕ್ಸ್ ನ ಓಪನ್ ಮಾಡಿದ್ವಿ. ಬಾಕ್ಸ್ ನ ಓಪನ್ ಮಾಡಿದ ತಕ್ಷಣ ಮೊದಲು ಬ್ಲ್ಯಾಕ್ ಹ್ಯಾಕರ್ ಬ್ಲ್ಯಾಕ್, ಇದ್ರ ಬಗ್ಗೆ ನಂತರ ಮಾತಾಡೋಣ. 65 ವ್ಯಾಟ್ ನ ಫಾಸ್ಟ್ ಚಾರ್ಜಿಂಗ್ ಪವರ್ ನೋಡ್ತಾ ಇದ್ವಿ. ಮತ್ತು ಬ್ಲ್ಯಾಕ್ ಕೇಸ್ ಕವರ್ ಕೊಡ್ತಿದ್ದಾರೆ. Type A to C ಕೇಬಲ್. ಜೊತೆ ಸ್ಟಿಕರ್ಸ್ ಮತ್ತು ರೆಡ್ ಕೇಬಲ್ ಎಲ್ಲ ಇಲ್ದವು. ಓಹೋ ಗುರು, ಹೊರಗಡೆ ಸ್ಯಾಮ್ಸಂಗ್ ಅವ್ರ ತರ ಇವರು ಆಂಟ್ಕೊಂಡು ಕುತ್ಕೊಂಡ್ರ ಒಳಗಡೆ. ಬಿಟ್ಬಿಡ್ತೀವಾ? ಎಸ್, ಇದ್ರೊಳಗಡೆ ಕೆಲವೊಂದು ಪೇಪರ್ ವರ್ಕ್, ಕ್ವಿಕ್ ಸ್ಟಾರ್ಟ್ ಗೈಡ್ ಮತ್ತು ಸ್ಟಿಕರ್ ಇದೆ. ರೆಡ್ ಕೇಬಲ್ ಕ್ಲಬ್ ಕಾರ್ಡ್ ಕೂಡ ಇದೆ. ಓಕೆ, ಎಸ್, ಇದ್ರ ಹೆಸರು ಹ್ಯಾಕರ್ ಬ್ಲ್ಯಾಕ್. ಫ್ರೆಂಡ್ಸ್, ಮೊನ್ನೆಯಿಂದ ಈ ಸ್ಮಾರ್ಟ್ ಫೋನ್ ನ ಯೂಸ್ ಮಾಡ್ತಿದ್ದೀನಿ, ಆದ್ರೆ ಕವರ್ ಹಾಕಿಲ್ಲ. ಹಿಂದಿನ ಪ್ಯಾನಲ್ ಏನಿದೆ ಇದು ಗ್ಲಾಸ್ ಇದೆ ಮತ್ತು ಸೈಡ್ ಕೂಡ ಮೆಟಲ್ ಬಾಡಿನ ಕೊಡ್ತಿದ್ದಾರೆ. ಇಲ್ಲಿ ವ್ಯಾಲ್ಯೂಮ್ ರಾಕರ್ ಕೀಸ್ ಮತ್ತೆ ಬಟನ್ಸ್ ಗಳನ್ನ ತುಂಬಾ ಚೆನ್ನಾಗಿ ನಾವು ಪ್ರೆಸ್ ಮಾಡ್ಕೋಬಹುದು ಮತ್ತು ತುಂಬಾ ಸ್ಲಿಮ್ ಕೂಡ ಇದೆ. ಇಷ್ಟಲ್ಲಿ ನಾವು ಕವರ್ ಹಾಕಿದಾಗ ಕೂಡ ತುಂಬಾ ಕಂಫರ್ಟೇಬಲ್ ಅಂತ ಅನ್ಸುತ್ತೆ. ರೈಟ್ ಸೈಡ್ ಗೆ ಡೆಡಿಕೇಟೆಡ್ ಒಂದು ಬಟನ್ ಇದೆ OnePlus ಮತ್ತು ಕೆಳಗಡೆ ಲಾಕಿ ನೋಡ್ತಾ ಇದ್ವಿ. ಕೆಳಗಡೆ ಹೈಬ್ರಿಡ್ ಸ್ಲಾಟ್, ಸಿ ಪೋರ್ಟ್ ಮತ್ತು ಡುವಲ್ ಸ್ಪೀಕರ್ಸ್ ಗಳಿದೆ. ಟ್ರಸ್ಟ್ ಮೀ, ಇದು ತುಂಬಾ ಪ್ರೀಮಿಯಂ ಫೋನ್ ಲುಕ್ಸ್ ವೈಸ್ ಅನ್ಸುತ್ತೆ. ಇಷ್ಟೆಲ್ಲ ಯೂಸ್ ಮಾಡಿ ಕೂಡ ಹೇಳ್ತಾ ಇದ್ದೀನಿ, ತುಂಬಾ ಚೆನ್ನಾಗಿದೆ. ಇನ್ನು ಇದರಂತ ಪ್ರೊಸೆಸರ್ ಸ್ನ್ಯಾಪ್ಡ್ರ್ಯಾಗನ್ 888 128GB ಇದೆ. ಮಾರ್ಕೆಟ್ ಅಲ್ಲಿ ಯಾವೆಲ್ಲ 888 ಪ್ರೊಸೆಸರ್ ಒಳಗೊಂಡು ಬರ್ತದೆ ಅವೆಲ್ಲ ತುಂಬಾ ಬಿಸಿ ಆಗುತ್ತೆ ಅಂತ ಹೇಳ್ತಾರೆ. ಬಟ್ ನಾನು ಇದನ್ನ ಹೆವಿ ಆಗಿ ಯೂಸ್ ಮಾಡಿದ್ದೀನಿ. ಸ್ಪೆಷಲಿ ಬಿಸಿ ಆಗೋಗೋಸ್ಕರನೇ ಚಾರ್ಜಿಂಗ್ ಎಲ್ಲ ಹಚ್ಚಿಬಿಟ್ಟು ನಾನು ಇಲ್ಲಿ ಹೆವಿ ಗೇಮ್ ಆಟ ಆಡಿದ್ದೀನಿ, BGMI. ಸೊ ಇಲ್ಲಿ ಪರ್ಫಾರ್ಮೆನ್ಸ್ ನಿಜವಾಗ್ಲೂ ತುಂಬಾ ಸ್ಮೂತ್ ಆಗಿದೆ. ಒಂದು ಒಳ್ಳೆ ಗೇಮ್ ಪ್ಲೇನ ನೋಡ್ಕೋಬಹುದು. ಸ್ಮೂತ್ ಮತ್ತೆ ಎಕ್ಸ್ಟ್ರೀಮ್ ಗೇಮ್ ಪ್ಲೇ ಮಾತ್ರ ಅಲ್ಟಿಮೇಟ್ ಆಗಿದೆ. ಹೆಲ್ತ್ ಬೇರೆ ಇಲ್ಲ ಆದರೂ ನೋಡಿ, ಬುಲೆಟ್ಸ್ ಇಲ್ಲ. ಹೋಯ್ತು ಹೋಯ್ತು. ಹೆಲ್ತ್ ಇಲ್ಲ, ಬುಲೆಟ್ ಇಲ್ಲ, ಬಾಟ್ ಕಡೆ ಸತ್ತೋದ ಇವರು. ಮಾರ್ಕೆಟ್ ಅಲ್ಲಿ ಇರುವಂತಹ 888 ಪ್ರೊಸೆಸರ್ ಅಂತ ಎಲ್ಲಾ ಫೋನ್ಸ್ ಗಳಿಗೆ ಜ್ವರ ಬಂದ್ರು OnePlus ಅವರು ಇದಕ್ಕೆ ಒಂದು ಸ್ಪೆಷಲ್ ಇಂಜೆಕ್ಷನ್ ಕೊಟ್ಟವ್ರೆ. ಅದ್ರ ಹೆಸರು ವೆಪನ್ ಕೂಲಿಂಗ್ ಚೇಂಬರ್. ನಾನು ಇದರಲ್ಲಿ ಎಕ್ಸ್ಪೆರಿಮೆಂಟ್ ಮಾಡ್ತಾ ಹೀಟ್ ಟೆಸ್ಟ್ ಕೂಡ ಮಾಡಿದೀನಿ. ಸೊ ಇಲ್ಲಿ ಟೆಂಪರೇಚರ್ 35ರಿಂದ 38, 39 ಅವರೇಜ್ ಇದೆ. ಆದ್ರೂ ಯಾವಾಗ ನೆಕ್ಸ್ಟ್ ಲೆವೆಲ್ ಹೋದ್ವಿ ನೋಡಿ, ಇದರಲ್ಲಿ ಸ್ಪೆಷಲಿ ಸೆಟ್ಟಿಂಗ್ಸ್ ಅಲ್ಲಿ ಪರ್ಫಾರ್ಮೆನ್ಸ್ ಮೋಡ್ ಅಂತ ಒಂದು ಆಪ್ಷನ್ ಸಿಗುತ್ತೆ. ಇದನ್ನ ಆನ್ ಮಾಡಿದ್ರೆ ನಿಮ್ ಬ್ಯಾಟ್ರಿ ಜಾಸ್ತಿ ಕನ್ಸ್ಯೂಮ್ ಆಗುತ್ತೆ. ನಿಜವಾಗ್ಲೂ ವೆಪನ್ ಕೂಲಿಂಗ್ ಟೆಕ್ನಾಲಜಿ ಇಂಜೆಕ್ಷನ್ ಕೆಲಸ ಮಾಡ್ತಿದೆ. ಪರ್ಫಾರ್ಮೆನ್ಸ್ ಅಲ್ಲಿ ತುಂಬಾ ಅದ್ಭುತ ಮತ್ತೆ ಒಂದು ಒಳ್ಳೆ ಎಕ್ಸ್ಪೀರಿಯನ್ಸ್ ನ ಕಂಡಿದ್ದೀನಿ. ಇನ್ನು ಇದರಿಂದ ಆಪರೇಟಿಂಗ್ ಸಿಸ್ಟಮ್ ಏನಿದೆ ಅದು ಕಲರ್ OS ಮಿಕ್ಸರ್ ಒಂದಿಗೆ ಕೆಲವೊಂದು ಫೀಚರ್ಸ್ ಗಳು ಕ್ಯಾಮ್ರಾದಲ್ಲೆಲ್ಲ ಸೇಮ್ ಓಪನ್ ಅಲ್ಲಿ ಫೋನ್ಸ್ ಗಳು ನೋಡ್ತೀವಿ ಅದೇ ಇರುವಂತಹ ಫೀಚರ್ಸ್ ನ ನೋಡ್ತಾ ಇದ್ವಿ. ಇಷ್ಟೇ ಅಲ್ಲದೆ UFS 3.1 ಒಂದಿಗೆ LPDDR5 RAM ನೋಡ್ತಾ ಇದ್ವಿ. ಪರ್ಫಾರ್ಮೆನ್ಸ್ ವೈಸ್ ಆಪ್ ಓಪನಿಂಗ್ ಇಲ್ಲಿ ನನ್ ಕಂಫರ್ಟಬಲ್ ಇದೆ. ನಾನು ತುಂಬಾ ಸ್ಮೂತರ್ ಎಕ್ಸ್ಪೀರಿಯನ್ಸ್ ನ ಕಾಣ್ತಾ ಇದ್ದೀನಿ. ಸೊ ಹೀಗಾಗಿ ಒಂದ್ ರೀತಿ OnePlus ಅಲ್ಲಿ ಇರುವಂತ ಈ ಫ್ಲಾಗ್ಶಿಪ್ ಎಕ್ಸ್ಪೀರಿಯನ್ಸ್ ಕೊಡ್ತಾ ಇರುವಂತ ದುಡ್ಡಿಗೆ ನನ್ಗೆ ಹ್ಯಾಪಿ ಅನಿಸ್ತಾ ಇದೆ. ಆದ್ರೂ ಒಂದು ವಿಷಯ, ಇದರಲ್ಲಿ Android 11 ಬರ್ತಾ ಇದೆ. ಅಟ್ಲೀಸ್ಟ್ 40,000 ರೂಪಾಯಿ ಕೊಡ್ತಾ ಇದ್ವಿ 2022 ನಲ್ಲಿ. 12 ಆದ್ರೂ ಬೇಕಾಗಿತ್ತು. ಆದ್ರೂ OnePlus ಹೇಳುತ್ತೆ ಇದಕ್ಕೆ 3+4 ವರ್ಷ ಅಂತಂದ್ರೆ 3 ವರ್ಷದ ನಂತರ ಆಂಡ್ರಾಯ್ಡ್ ಅಪ್ಡೇಟ್ಸ್ಗಳು ಮತ್ತು 4 ವರ್ಷದ ಸೆಕ್ಯೂರಿಟಿ ಪ್ಯಾಚ್ ಅಪ್ಡೇಟ್ಸ್ಗಳು ಸಿಗತ್ತೆ. ಇನ್ನು ಈ ಫೋನ್ ಅಂತ ಡಿಸ್ಪ್ಲೇ 6.62 ಇಂಚಸ್ ಇರುವಂತಹ ಫುಲ್ HD+ E4 AMOLED 120 Hz ನ ಸ್ಕ್ರೀನ್ ರಿಫ್ರೆಶ್ ಹೊಂದಿರುವಂತ ಡಿಸ್ಪ್ಲೇ ನೋಡ್ತಾ ಇದ್ವಿ. ನಿಜವಾಗ್ಲೂ ತುಂಬಾ ಬ್ರೈಟರ್ ಮತ್ತೊಂದು ಒಳ್ಳೆ ಕಲರ್ಸ್ ನ ನೋಡ್ತಾ ಇದ್ವಿ. ಇಲ್ಲಿ 13 ನಿಟ್ಸ್ ನ ಪೀಕ್ ಬ್ರೈಟ್ನೆಸ್ ಇದೆ. ಔಟ್ಡೋರ್ ಕೂಡ ತುಂಬಾ ಒಳ್ಳೆ ಎಕ್ಸ್ಪೀರಿಯನ್ಸ್ ಕಾಣ್ತಾ ಇದ್ವಿ. ಇಷ್ಟೇ ಅಲ್ಲದೆ ವಿಡಿಯೋಸ್ ಗಳು ನೋಡ್ಬೇಕಾದ್ರೆ ತುಂಬಾ ಕಲರ್ಫುಲ್ ಮತ್ತೆ ಇರುವಂತಹ ಡುವಲ್ ಸ್ಪೀಕರ್ಸ್ ಗಳಿದೆ. ತುಂಬಾ ಒಳ್ಳೆ ಕ್ವಾಲಿಟಿ ಸೌಂಡ್ ನ ಕೊಡುತ್ತೆ. ಇಷ್ಟಲ್ಲೇ ಡಬಲ್ ರೋಲ್ ರೀಲ್ಸ್ ಎಲ್ಲ ಮಾಡ್ತಾ ಇದ್ವಿ. ಒಂದ್ಸರ್ತಿ ಫಾಲೋ ಮಾಡಿ Instagram ಅಲ್ಲಿ. ತುಂಬಾ ಎಫರ್ಟ್ ಆಗ್ತಿದ್ವಿ ಗುರು. ಇಷ್ಟಲ್ಲದೆ ಇನ್ ಸ್ಕ್ರೀನ್ ಫಿಂಗರ್ ಪ್ರಿಂಟ್ ಇದೆ. ತುಂಬಾ ಕ್ವಿಕ್ ಆಗಿ ಅನ್ಲಾಕ್ ಆಗುತ್ತೆ. ಟ್ರಸ್ಟ್ ಮೀ, ನನಗಂತೂ ಇನ್ ಸ್ಕ್ರೀನ್ ಫಿಂಗರ್ ಪ್ರಿಂಟ್ ಇರುವಂತ ಎಕ್ಸ್ಪೀರಿಯನ್ಸ್ ತುಂಬಾ ಲೈಕ್ ಒಂದು ರೀತಿ ಫ್ಲಾಗ್ಶಿಪ್ ಫೋನ್ ಆಗಿರಲಿ, ಒಂದು ಒಳ್ಳೆ ಬ್ರ್ಯಾಂಡ್ ಫೋನ್ ಯೂಸ್ ಮಾಡ್ತಿದ್ದೀನಿ ಅನ್ನೋ ನಂಬಿಕೆ ಇದೆ. ಸೊ ತುಂಬ ಜನರಿಗೆ ಬೇರೆ ಬೇರೆ ಲೈಕ್ ಆಗುತ್ತೆ. ಕೆಲವೊಂದು ಜನಕ್ಕೆ ಸೈಡ್ ಮೌಂಟೆಡ್ ಆಗುತ್ತೆ, ಕೆಲವೊಂದು ಜನರಿಗೆ ಇನ್ ಸ್ಕ್ರೀನ್ ಫಿಂಗರ್ ಪ್ರಿಂಟ್ ಇಷ್ಟ ಆಗುತ್ತೆ. ಒಟ್ಟಾರೆ ಇದಿರುವಂಥ ಆ್ಯಪ್ ಓಪನಿಂಗ್, ಪರ್ಫಾರ್ಮೆನ್ಸ್, ಯೂಸೇಜ್ ಅಲ್ಲಿ ನಾನು ತುಂಬ ಹ್ಯಾಪಿ ಇದ್ದೀನಿ. ನಾನಿಲ್ಲಿ 43,000 ರೂಪಾಯಿ ಕೊಡ್ತಾ ಇದ್ದೀನಿ ಅಂತ ಎಕ್ಸ್ಪೀರಿಯನ್ಸ್ ಕೂಡ ಕಾಣ್ತಿದ್ದೀನಿ. ಇನ್ನು ಇದಿರುವಂಥ ಕ್ಯಾಮ್ರಾ ಟೆಸ್ಟ್ ಮಾಡೋಕ್ಕೆ ಸ್ವಲ್ಪ ಹೊರಗಡೆ ಎಲ್ಲ ಸುತ್ತಾಡಿ ಮಸ್ತ್ ಫೋಟೋಗಳನ್ನ ತೆಗೆಯೋಣ, ದ್ರಾಕ್ಷಿ ಕೂಡ ತಿನ್ನೋಣ ಬನ್ನಿ.
ಸೊ ಒಳಗಡೆ ಹೋಗಿ ಮಸ್ತ್ ಮಸ್ತ್ ಫೋಟೋಗಳನ್ನ ತೆಗಿಯೋಣ. ದ್ರಾಕ್ಷಿ ಎಲ್ಲ ಫುಲ್ ಹನ್ನ ಇದೆ ಅನ್ಕೋಕ್ ಹೋಗ್ಬಿಡಿ, ಇನ್ನು ತುಂಬ ಹುಳಿ ಇದೆ ಗುರು, ಅದಾಗಲಿ ಗಿವ್ ಅವೇ ಮಾಡೋಣ. ಸೊ ಇದರಲ್ಲಿ 50 ಮೆಗಾ ಪಿಕ್ಸೆಲ್ನ ಸೋನಿ IMX ಸೆನ್ಸರ್ನ ಕೊಡ್ತಿದ್ದಾರೆ, 16 ಮೆಗಾ ಪಿಕ್ಸೆಲ್ನ ಅಲ್ಟ್ರಾ ವೈಡ್ ಮತ್ತು 2 ಮೆಗಾ ಪಿಕ್ಸೆಲ್ನ ಸೆನ್ಸರ್ ಕೊಡ್ತಿದ್ದಾರೆ. ನಾನಿಲ್ಲಿ ತುಂಬ ಫೋಟೋಸ್ಗಳನ್ನ ತೆಗೆದೆ, ನಿಜವಾಗ್ಲೂ ತುಂಬ ಇಂಪ್ರೆಸಿವ್ ಇದೆ. ಸೊ ಫೋಕಸ್ ಮಾಡಿದ ತಕ್ಷಣ ಆಟೋಮೆಟಿಕ್ ಕಲರ್ ಚೇಂಜ್ ಆಗತ್ತೆ, ನೀವು ನೋಡ್ಕೋಬಹುದು. ಸೊ ಇಲ್ಲಿ ನಾನು ಬಿಸಿಲಲ್ಲಿ ಕೂಡ ತಗೊಂಡಿದ್ದೀನಿ, ನೆರಳಲ್ಲಿ ಕೂಡ ತಗೊಂಡಿದ್ದೀನಿ, ಇಂಡೋರ್ ಕೂಡ ತಗೊಂಡಿದ್ದೀನಿ. ನಾನು ಸ್ಕಿನ್ ಟೋನ್ನ ಅಬ್ಸರ್ವ್ ಮಾಡಿ ಇಲ್ಲಿ ಸ್ವಲ್ಪ ಕೆಂಪಿಗೆ ಮತ್ತು ಫುಲ್ ಕಲರ್ನ ಕೊಡುತ್ತೆ. ಸೊ ಇದೊಂದು ರೀತಿ ನಂಗೆ ತುಂಬ ಖುಷಿ ಅನಿಸ್ತು. ಇಷ್ಟಲ್ಲದೆ ತುಂಬ ನ್ಯಾಚುರಲ್ ಕಲರ್ನ ತೊಗೊಂಡು ಬರುತ್ತೆ ಮತ್ತು ಡೈನಾಮಿಕ್ ರೇಂಜ್ ಇದೆ, ಅಲ್ಟಿಮೇಟಾಗಿ ಕವರ್ ಮಾಡುತ್ತೆ ಆಯಿತಾ. ಸೊ ಸೆಲ್ಫಿ ಕ್ಯಾಮ್ರಾ ಕೂಡ ನೋಡ್ಕೋಬೋದು. ಇಷ್ಟೇ ಅಲ್ಲದೆ ಇದ್ರಂಥ ಕಲರ್ಸ್ಗಳು ಮತ್ತು ಹಿಂದಿನ ಡೈನಾಮಿಕ್ ರೇಂಜ್ನ ಸಖತ್ತಾಗಿ ಕ್ಯಾಪ್ಚರ್ ಮಾಡುತ್ತೆ. ಕೆಲವೊಂದು ಟೈಮ್ ಜಾಸ್ತಿ ಬಿಸಿಲಿದ್ದಾಗ ವಾರ್ಮ್ ತೊಗೊಳುತ್ತೆ, ಬಟ್ ಆದರೂ ಇದ್ರಂಥ ಇಮೇಜ್ ಕ್ವಾಲಿಟಿ ಮತ್ತು ಇಮೇಜ್ ಪ್ರೊಸೆಸಿಂಗ್ ನಿಜವಾಗ್ಲೂ ಸಖತ್ತಾಗಿದೆ. ಇಷ್ಟೇ ಅಲ್ಲದೆ 16 ಮೆಗಾ ಪಿಕ್ಸೆಲ್ನ ಅಲ್ಟ್ರಾ ವೈಡ್ ಸೆನ್ಸರ್ ಕೂಡ ಇದೆ. ಇಲ್ಲಿ ಕೂಡ ತುಂಬ ಒಳ್ಳೆ ಕ್ವಾಲಿಟಿ ಪಿಕ್ಚರ್ಸ್ಗಳಿದೆ ಮತ್ತು ಡೈನಾಮಿಕ್ ಏರಿಯಾ ಏನಿದೆ ತುಂಬ ಒಳ್ಳೆ ಆ್ಯಂಗಲನ್ನು ಕವರ್ ಮಾಡುತ್ತೆ. ಕ್ಲಾರಿಟಿ ಓಕೆ ಅಂತ ಹೇಳ್ಕೊಬೋದು, ಬಟ್ ಸ್ಟಿಲ್ ಇದು 40,000 ರೂಪಾಯಿ ಫ್ಲ್ಯಾಗ್ಶಿಪ್ 16 ಮೆಗಾ ಪಿಕ್ಸೆಲ್ನ ಅಲ್ಟ್ರಾ ವೈಡ್. ಇನ್ನು ಇದರಂತ 16 ಮೆಗಾ ಪಿಕ್ಸೆಲ್ ಸೆಲ್ಫಿ ಶೂಟರ್ ಏನಿದೆ, ಸೇಮ್ ಇದು ಕೂಡ ಕೆಲವೊಂದು ಟೈಮ್ ಬಿಸಿಲಲ್ಲಿ ವಾರ್ಮ್ ಕಲರ್ಸ್ ಕೊಡುತ್ತೆ, ಕೆಲವೊಂದು ಟೈಮ್ ನ್ಯಾಚುರಲ್ ಆಗಿರುತ್ತೆ. ಬಟ್ ನಾನಿಲ್ಲಿ ಒಂದು ಒಳ್ಳೆ ಎಕ್ಸ್ಪೀರಿಯನ್ಸ್ ಹಾಕೊಂಡಿದ್ದೀನಿ ಮತ್ತು ಕಲರ್ಸ್, ಡೈನಾಮಿಕ್ ರೇಂಜ್ ಮತ್ತು ಮುಖದಲ್ಲಿರುವಂಥ ಸ್ಕಿನ್ ಟೋನ್ ಏನಿದೆ ಇದನ್ನ ಪರ್ಫೆಕ್ಟ್ಲಿ ಕ್ಯಾಪ್ಚರ್ ಮಾಡುತ್ತೆ. ಟ್ರಸ್ಟ್ ಮೀ, ನಾನು OnePlus 9R ಒನ್ ಆಫ್ ದ ಖರಾಬ್ ಫೋನ್ ಅಂತ ಹೇಳಿದ್ದೆ ಕ್ಯಾಮ್ರಾದಲ್ಲಿ, ಬಟ್ 9RTನಲ್ಲಿ ತುಂಬ ಅಪ್ಗ್ರೇಡ್ ಮಾಡಿದರೆ ಇಮೇಜ್ ಪ್ರೊಸೆಸಿಂಗ್ ಮತ್ತು ಕ್ವಾಲಿಟಿ, ಡೈನಾಮಿಕ್ ರೇಂಜ್ ಎಲ್ಲ ಸಖತ್ತಾಗಿದೆ. ಸೊ ಖಂಡಿತ ಕ್ಯಾಮ್ರಾ ನಂಗೆ ತುಂಬ ಇಷ್ಟ ಆಯಿತು. ಇನ್ನು ಇದರಂಥ ಬ್ಯಾಟ್ರಿ 4500 mAh ಬ್ಯಾಟ್ರಿಯೊಂದಿಗೆ 65 ವ್ಯಾಟ್ನ ಪವರ್ ಕೊಡ್ತಿದ್ದಾರೆ. ಸೊ ಇಲ್ಲಿ 4500 mAh ಬ್ಯಾಟ್ರಿ ಇದೆ. ಈ ಫೋನ್ 0 to 100% ಚಾರ್ಜ್ ಆಗೋಕ್ಕೆ ಹತ್ರ 35-40 ನಿಮಿಷ ಟೈಮ್ ತಗೊಳುತ್ತೆ. ಇಲ್ಲಿ 4500 mAh ಬ್ಯಾಟ್ರಿ ಇದೆ, ಅದಕ್ಕೆ ಇದು ಫಾಸ್ಟ್ ಚಾರ್ಜ್ ಆಗುತ್ತೆ. OnePlus ಅವರು ಇಲ್ಲಿ 4.5ಕ್ಕಿಂತ 5000 mAh ಬ್ಯಾಟ್ರಿ ಕೊಟ್ರೆ ಇನ್ನಷ್ಟು ಚೆನ್ನಾಗಿರ್ತಿತ್ತು. ಆದರೂ ನಾನು ಇದರಲ್ಲಿ ಒಂದು ಒಳ್ಳೆ ಎಕ್ಸ್ಪೀರಿಯನ್ಸ್ ಕಂಡಿದ್ದೀನಿ. ಅದು ಕ್ಯಾಮ್ರಾ ಆಗಿರಲಿ, ಬ್ಯಾಟ್ರಿ ಆಗಿರಲಿ, ಡಿಸೈನ್ ಆಗಿರಲಿ ಮತ್ತು ಇದರಂಥ ಕ್ಯಾಮ್ರಾ ಕೂಡ ನಂಗೆ ತುಂಬ ಇಷ್ಟ ಆಯಿತು. ಈ ಫೋನನ್ನು ನಾನೇ ಇಟ್ಕೊಳ್ಳೋ ಪ್ಲಾನ್ ಮಾಡ್ತಿದ್ದೆ, ಬಟ್ ನಮ್ಮ ಅಪ್ಪನ ದುಡ್ಡಿದೆ, ಮತ್ತೆ ಆ ದುಡ್ಡನ್ನ ನಮ್ಮ ಅಪ್ಪನ ಜೇಬ್ ನಾನು ಹಾಕಲೇಬೇಕು. ಸೊ ಖಂಡಿತ ನೀವು ಈ ಫೋನನ್ನು ಕಣ್ಮುಚ್ಕೊಂಡು ತಗೋಬಹುದು. ಇನ್ನೊಂದು 2-3 ಸಾವಿರ ರೂಪಾಯಿ ಆಫ್ ಕ್ರೆಡಿಟ್ ಕಾರ್ಡ್, ಡೆಬಿಟ್ ಕಾರ್ಡ್ ಇತ್ತು ಅಂದರೆ ಸಿಗುತ್ತೆ. ಬಟ್ ಸ್ಟಿಲ್ 41,000 ರೂಪಾಯಿ, 2,000 ರೂಪಾಯಿ ಜಾಸ್ತಿ ಆಗಿದೆ. ಬಟ್ 40,000 ರೂಪಾಯಿ ಹತ್ರ ಇದು ಒನ್ ಆಫ್ ದ ಬೆಸ್ಟ್ ಫೋನ್. ಬಾಕಿ ನಿಮ್ಗೆ ಏನು ಅನ್ಸುತ್ತೆ? OnePlus ಎಕ್ಸ್ಪೀರಿಯನ್ಸ್ ಆಗಿರಲಿ, ನೀವಾದ್ರೂ OnePlus ಯೂಸ್ ಮಾಡೋರಾಗಿರಲಿ, ಅಥವಾ ಇದಕ್ಕಿಂತ ಬೆಸ್ಟ್ ಫೋನ್ ಬೇರೆ ಇದೆಯಪ್ಪ ಅನ್ನೋರು ಕಮೆಂಟ್ ಮಾಡಿ. ಇಷ್ಟೇ ಅಲ್ಲದೆ ನಾನು ಇದನ್ನ Mi 11T Pro ಜೊತೆ ಆದಷ್ಟು ಬೇಗ ಕಂಪ್ಯಾರಿಸನ್ ತೊಗೊಂಡು ಬರ್ತೀನಿ. ಬಾಕಿ ನೀವು ಕೆಳಗಡೆ ಕಮೆಂಟ್ ಮಾಡಿ, ಏನೆಲ್ಲ ನೋಡಬೇಕು, ಏನು ಟೆಸ್ಟ್ ಮಾಡಬೇಕಂತ ಕಮೆಂಟ್ ಮಾಡಿ. ಸಿಗಂತೆ ಮತ್ತೆ ಮುಂದೆ ಇಲ್ಲಿ 2 ಗೈಸ್, ನೆಕ್ಸ್ಟ್ ಒನ್. ನಮಸ್ಕಾರ.